ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ಇವತ್ತು ನನ್ನ ಕರ್ನಾಟಕದ 6 ಕೋಟಿ ಕನ್ನಡಿಗರ ಇತಿಹಾಸವನ್ನು ಪ್ರಜೆಗಳಲ್ಲಿ 6 ಕೋಟಿ ಕನ್ನಡಿಗರಿಗೆ ಇತಿಹಾಸವನ್ನು ತಿಳಿಸಬೇಕಾದಂಥ ಮಾಧ್ಯಮಗಳಾಗಿರಲಿ, ಯೂಟ್ಯೂಬರ್ಸ್ ಆಗಿರಲಿ, ಇವತ್ತು ಈ ಸಿಗ್ಲಿ ಬಶ್ಯಾ ಕಳ್ಳ ಇದ್ದರು. ನನ್ನಷ್ಟಕ್ಕೆ ನಾ ಕಳ್ಳ ಅಂತ ಹೇಳ್ಕೊಂಡ್ರು ಎಲ್ಲರೂ ನನ್ನ ಕ್ಷಮಿಸಿದಾರ. ಆದರೆ ಈ ಸಿಗ್ಲಿ ಬಶ್ಯಾ 16 ವರ್ಷದಿಂದ ಇಲ್ಲಿಯವರೆಗೂ ಗುಡಿ ಗುಂಡಾರ ಮಸೂತಿ ತಿರುಗಿ ಸಕಲ ದೇವಾನುದೇವತೆಗಳ ಆಶೀರ್ವಾದ ಪಡ್ಕೊಂಡು 8 ತಿಂಗಳು ಕರ್ನಾಟಕ ಮೂಲೆ ಮೂಲೆಗಳನ್ನು ಸುತ್ತಿ ಸರ್ವೆ ಮಾಡಿ ಇವತ್ತು ತಲೆ ತುಂಬನೂ ಪ್ರತಿಯೊಂದು ವಿಚಾರನೂ ಇಟ್ಕೊಂಡಿದೆ. ನಿಮಗೆ ಮುಕ್ಕಳಾಗ ಮೀಟ್ರ್ ಇದ್ದರೆ ಎಲ್ಲ ಮಾಧ್ಯಮಗಳಿಗೂ ಕೇಳ್ತೀನಿ. ಯಾಕಂದ್ರೆ 10 ಮಂದಿ ಮಾಧ್ಯಮಗಳು ಕೆಟ್ಟವ್ರನ್ನ ನಿಮ್ಮ ಜೊತೆಲಿಟ್ಕೊಂಡು ನೀವು ಕೆಟ್ಟವ್ರಂತ ನಾ ಹೇಳ್ಬೇಕಾಗತ್ತೆ. ಯಾಕಂದರೆ ಇವತ್ತು ನನ್ನ ಬೆಳಕಿಗೆ ತಂದಂಥ ಮಾಧ್ಯಮಗಳಲ್ಲಿ ನಾನು ಕೇಳಿಕೊಳ್ಳೋದು, ನನ್ನ ಬೆಳಕಿಗೆ ತಂದಂಥ ಯೂಟ್ಯೂಬರ್ಸ್ನಲ್ಲಿ ನಾ ಕೇಳ್ತಾ ಇರೋದು ಒಂದೇ ಮಾತು. ಈಗ 2000 ಹುಟ್ಟಿದಾಗಿಂದನೂ 14 ವಯಸ್ಸಿನಿಂದನೂ 2010ರವರೆಗೂ ಈ ಸಿಗ್ಲಿ ಬಶ್ಯಾ ಕಳ್ಳ, ಹಂತವಾಗಿ ಕಳ್ಳ. ಆದರೆ ಇವತ್ತು 262 ಪ್ರಕರಣ ದಾಖಲೆ ಮಾಡಿಕೊಂಡು 80 kg ಬಂಗಾರ ಕದ್ದು, ಇವತ್ತು 80 kg ಬಂಗಾರ ಕದ್ದು 48 ಕೋಟಿನಾಗ 262 ಕೇಸ್ನ ಲಕ್ಷ ಸಾಕ್ಷಿಗಳನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಇವತ್ತು ಸ್ವತಂತ್ರ ಎಲ್ಲ ಕೇಸುಗಳಲ್ಲಿ ಸ್ವಂತ ವಾದ ಮಾಡಿ ಗೆದ್ದು ಇವತ್ತು ಸ್ವತಂತ್ರವಾಗಿ ಬಂದಿದ್ದೀನಿ. ಹಿಂದೆ ನಾ ಕಳ್ತನ ಮಾಡೋ ಮುಂದೆ ಯಾರ್ಯಾರಿಗೆ ನಾನು ಹಂಚಿದ್ದೆ ಬಂಗಾರನ, ಅಂಥವ್ರ ಹತ್ರ ಒಂದು ಸಲ ನಾನು ಸಾಲ ಮಾಡಿರ್ಬೋದು. ಆದರೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವರೇ ಅಪರಾಧಿಗಳು ಆಗ್ತಾರೆ. ಯಾಕಂದ್ರೆ ಯಾವುದೇ ಒಂದು ಈ ಸಿಗ್ಲಿ ಬಶ್ಯಾ ಮುಟ್ಟಬೇಕಾದ್ರೆ ಅದರಿಂದ ನಾನು ಅಪರಾಧಿ ಆಗ್ತೇನೋ ಅಥವಾ ಅಪರಾಧಿ ಆಗೋದಿಲ್ಲ ಅಂತಂದು ನಾನು ಅರ್ಥ ಮಾಡಿಕೊಂಡು ಕೈ ಹಾಕ್ತೀನಿ ಹೊರತು ಅಪರಾಧಿ ಆಗಿ ಅವತ್ತು ನಾನು ಬದುಕೋಕೆ ಇಷ್ಟಪಡೋಂಗಿಲ್ಲ. ನಿಮಗೆ ಎಲ್ಲರಿಗೂ ಹೇಳೋದು ಇಷ್ಟೇ, ಯಾಕಂದ್ರೆ ಎಲ್ಲನೂ ಕೆಟ್ಟು ಹೋಗಿದ್ದೀರಿ. ಇವತ್ತು ಈ ಸಿಗ್ಲಿ ಬಶ್ಯನ ಮಾತು ಕೇಳಿ ಜನರಿಗೆ ಹಂಚ್ರಿ. ಪ್ರತಿಯೊಂದು ಮಾಧ್ಯಮಾಂಗದ ಇತಿಹಾಸನ ನಾ ಕೊಡ್ತೀನಿ, ಅವರ ಒಂದು ಒಳ್ಳೆತನನೂ ಕೊಡ್ತೀನಿ, ಕರ್ಮನೂ ತೋರಿಸ್ತೀನಿ, ಕಾನೂನಿನಲ್ಲಿ ಒಳ್ಳೆತನನೂ ತೋರಿಸ್ತೀನಿ, ಕೆಟ್ಟ ನನ್ನ ಮಕ್ಕಳನ್ನು ತೋರಿಸ್ತೀನಿ, ಕಾರ್ಯಾಂಗದಲ್ಲಿ ಒಳ್ಳೆ ಕಥೆಗಾರನ್ನು ತೋರಿಸ್ತೀನಿ, ಆ ಕಥೆನ ಮಾರ್ಕೊಂಡು ಹೇಳಿ ತಿಂದಂಥವ್ರನ್ನೂ ನಾ ತೋರಿಸ್ತೀನಿ. ಈ ದೇಶದ ಆಸ್ತಿನ ದೊಡ್ಡ ಅವರು ಕೊಳ್ಳೆ ಹೊಡೆದು ವಿಯಾಪಿಗಳಾಗಿ ಮೆರಿತಾ ಇದ್ದವ್ರ ಅಂಥವ್ರಿಗೆ ಎಸ್ಕಾರ್ಡ್ ಮಾಡ್ತೀರಿ. ನನ್ನ ಮಕ್ಕಳ ಹಸಿವಿಗಾಗಿ, ಕಷ್ಟಕ್ಕಾಗಿ, ಚಟಕ್ಕಾಗಿ ಏನೋ ಒಂದು ಕಳ್ತನ ಮಾಡಿದ್ರೆ ತೊಗೊಂಬಂದು ಜೈಲಿಗೆ ಹಾಕಿ ಜೀವನ ಇರೋ ಮಟ್ಟನು ಕಳ್ಳನ ಮಾಡೋಂಥ ರೌಡಿಗಳನ್ನ ಬೆಳೆಸೋಂಥ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಿಗ್ಲಿ ಬಶ್ಯಾ ಕೇಳ್ತಾ. ಇವತ್ತು ಈ ಸಿಗ್ಲಿ ಬಶ್ಯನ ಮೇಲೆ ಚೀಟಿಂಗ್ ಮಾಡ್ಯಾನ, 3 ನಾಮ ಹಾಕ್ಯಾನ. ಒಬ್ಬ ಪ್ರಜೆಗೆ 3 ನಾಮ ಹಾಕ್ಯಾನ. 70,000 ರೂಪಾಯಿ ಅವನಿಗೆ ಮೋಸ ಮಾಡಿ ದೊಡ್ಡ ಸುಲ್ತಾನ್ ಸಿಗ್ಲಿ ಬಶ್ಯಾ ಅಂತಂದು ಈ ಕುಲಗೆಟ್ಟ ಯೂಟ್ಯೂಬ್ನವರು TV 18 ಕನ್ನಡ 18 ಕನ್ನಡ ಅವ್ರಿಗೆ ಕೇಳೋದಿಷ್ಟೇ, ನೀವು ಯಾರೇ ಒಂದು ದೂರು ಕೊಟ್ಟರೆ ಅದನ್ನು ಸರ್ವೆ ಮಾಡಿ ಪಬ್ಲಿಕ್ ಮಾಡಿ. ಈ ಸಿಗ್ಲಿ ಬಶ್ಯನ ಮಾನ ಹರಾಜು ಹಾಕಕ್ಕೆ ಹೋಗ್ಬೇಡಿ. ನನಗೆ ಮಾನ ಮರೋದಿ ಅನ್ನೋದಿಲ್ಲ. 3 ಬಿಟ್ಟು ದೊಡ್ಡವನಾಗಿ ನಿಂತವ್ ನಾನು. ಇವತ್ತು ನನ್ನಷ್ಟಕ್ಕೆ ನಾವು ಒಳ್ಳೆಯವನಾಗಿದ್ದೀನಿ. ನನ್ನ ಅಪರಾಧಿ ಮಾಡೋಕ್ಕೆ ನಿಮ್ಮಿಂದ ಅಲ್ಲ, ಕಾನೂನಿಂದನೂ ಆಗೋದಿಲ್ಲ. ಯಾಕಂದರೆ ನನ್ನಲ್ಲಿ ಏನೂ ಇಲ್ಲ.
ಇದು ಒಂದು ಫೋನು, ಒಂದು ಬ್ಯಾಗ್. ಆ ಬ್ಯಾಗ್ನಲ್ಲಿ ಒಂದು ಕನ್ನಡ ಧ್ವಜ, ಒಂದು ಇಂಡಿಯಾ ಧ್ವಜ, ಇನ್ನೊಂದು ಅಂಬೇಡ್ಕರ್ ಧ್ವಜ. ಇವನು ಬಿಟ್ಟು ಈ ಸಿಗ್ಲಿ ಬಸ್ಸ ನನ್ನ ಆಸ್ತಿ ಯಾವುದಿಲ್ಲ. ನಾ ಸತ್ರೆ ಇವತ್ತಿಗೆ ಸಿಗ್ಲಿ ಬಸ್ಸ ಬ್ಯಾಂಕ್ನ್ಯಾಗ ಹೋಗಿ ಒಂದು ಪಾಸ್ಬುಕ್ ಮಾಡಿಸಿದ್ರು ಅದರಲ್ಲಿ ₹1 ಇಟ್ಟಿಲ್ಲ, ₹1 ತೊಗೊಂಡಿಲ್ಲ. ಒಂದೇ ಸಲ ಬ್ಯಾಂಕಿಗೆ ಹೋಗಿದ್ದು, ಅದು ಪಾಸ್ಬುಕ್ ಮಾಡ್ಸೋಕೆ ಸಹಿ ಬೇಕಂತ. ಬರೀ ಈ ಸಿಗ್ಲಿ ಬಸ್ಸ ಬ್ಯಾಂಕ್, ನನ್ನ ಸಿಗ್ಲಿ ಗ್ರಾಮದಾಗ ಬ್ಯಾಂಕಿನೊಳಗೆ ಕಾಲಿಟ್ರೆ ಇಡೀ ಬ್ಯಾಂಕ್ ಕೆಲಸಗಾರೆಲ್ಲ ಎದ್ದು ನಿಂತರು. ಯಾಕೆ ಹೇಳು? ಸಿಗ್ಲಿ ಬಸ್ಸ ಮನಸ್ಸು ಕೊಟ್ಟು ಕಾಲಿಟ್ರೆ ಚಿನ್ನನ ಬೆಳಿತೈತಿ. ಈ ಸಿಗ್ಲಿ ಬಸ್ಸ ಮನಸ್ಸು ಕೊಡ್ದೇನೆ ಕಾಲಿಟ್ರೆ ಕರಿಕಿನೂ ಬೆಳೆದಿಲ್ಲ. ಚಾಣಕ್ಯ ನಾನು. ಇವತ್ತು ನಿಮಗೆ ಕತೆ ಬೇಕಾ? ದೊಡ್ಡ ದೊಡ್ಡ ಕಳ್ಳರನ್ನ ತೋರಿಸ್ತೀನಿ, ಬನ್ನಿ ನನ್ನಿಂದ. ದೊಡ್ಡ ದೊಡ್ಡ ಕೊಲೆಗಾರರನ್ನ ನಿಮಗೆ ಪಬ್ಲಿಕ್ನಲ್ಲಿ ತೋರಿಸ್ತೀನಿ, ಬರ್ರಿ ನನ್ನಿಂದ. ನನ್ನ ಹತ್ರ ಕತೆ ಹಂಚ್ಕೊಳ್ರಿ. ಪ್ರತಿಯೊಂದು ಜಿಲ್ಲಾದಾಗ ನಡೀತಕ್ಕಂಥ ಕರ್ಮಕಾಂಡದ ಇತಿಹಾಸನ ಈ ಸಿಗ್ಲಿ ಬಸ್ಸ ಧೈರ್ಯವಾಗಿ ಹೇಳ್ತೀನಿ. ಯಾಕೆ ಹೇಳು? ನಾನು 33 ವರ್ಷ ಪೊಲೀಸ್ ಜೊತೆಲಿನ ಸರ್ವೆ ಮಾಡಿ ಅವರು ಬರೆದಂಥ ಕತೆನ ವೇಸ್ಟ್ ಮಾಡಿ ಇವತ್ತು ಗ್ರೇಟಾಗಿ ಬಂದಿದ್ದೀನಿ, ಫಾಸ್ಟಾಗಿ. ಎಷ್ಟೋ ಮಾಧ್ಯಮಗಳಲ್ಲಿ ಒಳ್ಳೆ ಮಾಧ್ಯಮಗಳು ಇದ್ದಾರೆ, ಎಷ್ಟೋ ಕಾನೂನಲ್ಲಿ ಎಷ್ಟೋ ಒಳ್ಳೆ ನ್ಯಾಯಾಧೀಶರು ಇದ್ದಾರೆ, ಎಷ್ಟೋ ಒಂದು ಕಾರ್ಯಾಂಗದಲ್ಲಿ ಎಷ್ಟೋ ದಕ್ಷ ಅಧಿಕಾರಿಗಳು ಇದ್ದಾರೆ. ಇಂಥ ಒಂದೊಂದು ವ್ಯವಸ್ಥೆಯಲ್ಲಿ ಇದ್ದಂಥವ್ರು ಇವತ್ತು ನಿಮ್ಮ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ಕಳ್ಳರು ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶ ಗೊತ್ತಿದ್ರು ಸರ್ಕಾರಕ್ಕೆ, ಈ ಸರ್ಕಾರಗಳು ಯಾವ ಸರ್ಕಾರನೂ ಇದನ್ನು ಸರಿ ಮಾಡೋಕ್ಕಾಗೋದಿಲ್ಲ. ಇಂಥ 100 ನರೇಂದ್ರ ಮೋದಿ ಬಂದ್ರೂ ಇದನ್ನು ಸರಿ ಮಾಡೋಕ್ಕಾಗೋದಿಲ್ಲ. 190ರಷ್ಟು ದೇಶ ಬೆಗ್ಗರ್ ಇಂಡಿಯಾ ಆಗೈತೆ, ತಿಳ್ಕೊಳ್ಳಿ. ನನಗೆ ಒಂದು ಸಲ ಜೈಲಿಗೆ ಹಾಕಿದರೆ ಬಾಯಿ ಮುಚ್ಚಿಸ್ಬೋದು, ಆದರೆ ಬಾಯಿ ಮುಚ್ಕೊಂಡು ಆ ಜೈಲ್ ಒಳಗಡೆ ಈ BNS ಕಾನೂನು ಸೆಕ್ಷನ್ನಲ್ಲಿ ಎಂತಿಂಥ ನ್ಯಾಯ ಕೊಡ್ತಾ ಇದ್ದಾರೆ ಅನ್ನೋದು ಬರೀ 6 ತಿಂಗಳಿದ್ರೆ ಸಾಕು. ಈ BNS ಸೆಕ್ಷನ್ನ ಇತಿಹಾಸನ ನಾನು ಜನರಿಗೆ ಹಂಚ್ಕೊತೀನಿ. ನನಗೆ ಜನರು ಪರಿವರ್ತನೆ ಆಗಬೇಕು, ಜನರು ಕಾನೂನು ಕಲಿಬೇಕು, ಜನರು ಸಂವಿಧಾನ ಓದಬೇಕು. ಇವತ್ತು 10% ಇದ್ದಂಥ ದ್ರೋಹಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕುಂತು ಇವತ್ತು ಇಡೀ ಸಂವಿಧಾನಕ್ಕೆ ಅವಮಾನ ಮಾಡೋಂಥ ರೀತಿಯಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇದನ್ನು ಪ್ರತಿಯೊಬ್ಬ ಭಾರತೀಯನು ಅರ್ಥ ಮಾಡ್ಕೋಬೇಕು. ಊರನ್ನ ಹೆಂಗೆ ಕಟ್ಟಬೇಕು, ತಾಲೂಕನ್ನ ಹೆಂಗೆ ಇಟ್ಕೋಬೇಕು, ಜಿಲ್ಲಾನ ಹೆಂಗೆ ನಡೆಸ್ಕೊಂಡು ಹೋಗಬೇಕು, ರಾಜ್ಯನ ಹೆಂಗೆ ಬೆಳಕಿಗೆ ತರಬೇಕು ಅನ್ನೋದು ನನ್ನ ಕೈಯಾಗ, ನನ್ನಿಂದ ಸಲಹೆ ತಿಳ್ಕೊಳ್ರಿ. ನಾನು 7 ಸೆಂಟ್ರಲ್ ಜೈಲಲ್ಲಿ ಆಟ ಆಡಿ ರೌಡಿಗಳಿಗೆ ರಿಯಲ್ ರೌಡಿ ಅಂತಂದು ನಾನು ಯಾವತ್ತು ಹೇಳ್ಕೊಳ್ತೀನಿ. ಗುರು ಅಂದು ಇವತ್ತು ನಾ ರೌಡಿ ಆಗಿದ್ದೀನಿ, ಆದರೆ ಯಾರಿಗೂ ರೌಡಿಜಮ್ ಮಾಡಿಲ್ಲ. ಅದಕ್ಕೆ ಹುಚ್ಚು ನನ್ನ ಮಕ್ಕಳ, ನನ್ನ ಬಗ್ಗೆ ಮಾತಾಡಬೇಕಂದ್ರೆ ನನ್ನ ಹತ್ರ ಬಂದು ವರದಿ ತೊಗೊಳ್ರಲ್ಲೋ. ನಿಮಗೆ ಬೇಕಾದಂಗೆ ಹಾಕ್ಕೊಳ್ಳೋದಂದರೆ ನಿಮಗೆ ಕ್ಯಾಮ್ರಾನೇ ಇರಬಾರ್ದು. ಮತ್ತು ನಾನು ರಾಡು ಹಿಡಿದೀನಿ ಅಂದರೆ ಮಗನೇ ಇಂಥ ಕಾನೂನೇ ಇರಲಿ, ಆಟ ಆಡಿಬಿಡ್ತೇನೆ. ನಾನು ಇದ್ರೂ ಇದ್ದಂಗೆ ಸತ್ರು ಇದ್ದಂಗೆ ಸಿಗ್ಲಿ ಬಸ್ಸ. ನಾನು ಮಾತಾಡಕತ್ತಿದ್ರೆ ಸತ್ತವರು ಎದ್ದು ಬಂದು ಈ ಸಿಗ್ಲಿ ಬಸ್ಸನ ಮಾತು ಕೇಳಬೇಕು. ಇದು ಡೈಲಾಗಲ್ಲ. ಕಾಯಕವೇ ಕೈಲಾಸ, ಬಸವಣ್ಣವರ ಕಾಯಕ ನಂದು. ಅದೇ ಬುದ್ಧನ ಕಾಯಕ ನಂದು, ಅಂಬೇಡ್ಕರ ಕಾಯಕ ನಂದು. ಇವತ್ತು ದಲಿತರ ಆಸ್ತಿಗಳನ್ನು ಕೊಳ್ಳೆ ಹೊಡೆದಂಥ ಜನರಿಗೆ ನಾನು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀನಿ. ಕಾನೂನು, IPC, CRPC ಎಲ್ಲನೂ ಕಲ್ಕೊಳ್ರಿ. ನಿಮ್ಮ ಕಾನೂನು ನಿಮ್ಮ ಕತೆಗೆ ನೀವೇ ಆರ್ಗ್ಯುಮೆಂಟ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿಕೊಳ್ರಿ. ನಿಮ್ಮನ್ನು ರಕ್ತ ಹೀರೋ ವ್ಯವಸ್ಥೆಗಳನ್ನ ನಾಶಪಡಿಸ್ರಿ. ಒಳ್ಳೆಯ ವ್ಯವಸ್ಥೆಗಳನ್ನ ಇಟ್ಕೊಂಡು ದೇಶನ ಆಳ್ರಿ. ಇದನ್ನು ಬಿಟ್ಟು ಸಿಗ್ಲಿ ಬಸ್ಸ ಹಂಗೆ ಮಾಡಿದ ಹಿಂಗೆ ಮಾಡಿದ, ಅವನು 70,000 ರೂಪಾಯಿ ಸಿಗ್ಲಿ ಬಸ್ಸ ಮೋಸ ಮಾಡ್ಯಾನ ಅಂತ ಅಷ್ಟೇ ಕೊಟ್ಟಾನ. ಆ 70,000 ರೂಪಾಯಿ ನಾನು ಒಂದು ಶಾರ್ಟ್ ಅಂತ ಒಗಿಬೋದು. ಬಟ್ ಈ ಸಿಗ್ಲಿ ಬಸ್ಸ ಈಗ ಅವನು 70 ಲಕ್ಷ ಅಂತ ಹೇಳಿದರೆ ಅವನು 70,000 ಹೇಳೋದ್ಬಿಟ್ಟು 70 ಲಕ್ಷ ಅಂತ ಹೇಳ್ಬೇಕಾಗಿತ್ತು. ಯಾಕಂದರೆ ಅವನೊಬ್ಬ ಇದಡ, ಅವನು ದುಡಿಯಲಾರ್ದಂಥ ದರಿದ್ರ. ಅವ್ರಿಗೆ ಬೇಕಾಗಿದ್ದು ನನ್ನಿಂದ ಕತೆ ನಿಧಿ ಎಲ್ಸಿ ಪಾಯಿಂಟ್ ಎಲ್ಸಿ ಕಂಡು ಹಿಡಿತಾರೆ. ಯಾರು ಕಂಡು ಹಿಡಿತಾರೆ? ನಿಧಿಯಲ್ಲಿರುತ್ತೆ. ಅವನಿಗೆ ಲಿಂಗಾಯತನಿಗೆ ಆಸೆ, ಅವನಿಗೆ ಆಸ್ತಿ ಮಾಡ್ಬೇಕನ್ನೋ ದುರಾಸೆ ಅವನಿಗೆ. ಅದಕ್ಕೆ ನಾನು ಅವನಿಗೆ 8 ಅವನು ಹೇಳಿದನಲ್ಲ 8 ತಿಂಗಳು
8 ತಿಂಗಳು ಹಿಂದೆ 10 ತಿಂಗಳು ಹಿಂದೆ 7-8 ತಿಂಗಳ ಹಿಂದೆ ಜಗಳೂರಾಗ ಸಿಗ್ಲಿ ಬಸ್ಸ ಹೋಟೆಲಾಗ ಕುಂದಿರ್ಸಿ 60,000 ರೂಪಾಯಿ ತೊಗೊಂಡು ಹೋಗಿದ್ದಾನ ಅಂತಲ್ಲ, ಸಾಕ್ಷಿ ಐತೆ ಅದಕ್ಕೆ ಮಗನೇ. ನಾನೇನು ಬಂಗಾರದ ಅಂಗಡಿ ಇಟ್ಕೊಂಡಿದ್ದೇನೆ? ಪ್ರತಿ ಕರ್ನಾಟಕನ ಸುತ್ತಿದೆ, ಪ್ರತಿಯೊಂದು ಗ್ರಾಮದಾಗ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡಲಿ, ನಾನು ಬೇಡ ಅನ್ನಂಗಿಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ. ಜೈಲ್ನಾಗ ಜಾಸ್ತಿ ಕೈದಿಗಳನ್ನ ಎಲ್ಲ ಮಾಡಿ ಕರ್ಕೊಂಡು ಹೋಗ್ತೀನಿ. ನಾನು ಯಾರ ಋಣನೂ ತಿನ್ನೋಕೆ ಇಷ್ಟಪಡೋದಿಲ್ಲ. ನಾನು 80 kg ಬಂಗಾರ ಕಳ್ಳ ನಾನು. ಇವತ್ತು 80 ಕೋಟಿ ಒಡೆ ಹಾಕಿದ್ದೆ ಅಂಥದನ್ನೆಲ್ಲ ಆಸೆ ಪಡೆದೇನೆ. ಹೆಂಡತಿಗೆ ಕೊಳ್ಳಾಗ ತಾಳಿ 5 ಮನೆ ಕರೆದಾರ ಹಾಕ್ಕೊಂಡು ಮಕ್ಕಳಿಗೆ ಅಂಗಡಿಯಲ್ಲಿ ಬಂಗಾರ ತೊಗೊಂಡು ಮಕ್ಕಳು ಮದುವೆ ಮಾಡಿ 5 ಮೊಮ್ಮಕ್ಕಳಾಗಿ ಈ ವಯಸ್ಸಿನಲ್ಲಿ ಸತ್ಯ ಹೇಳಕತ್ತಿದ್ದೀನಿ. ಸಿಗ್ಲಿ ಬಸ್ಸನ್ನು ಸತ್ಯನ ಮಣ್ಣು ಮಾಡೋಕೆ ನೀ ಹೀರೋ ಆಗಕ್ಕೆ ಹೊಂಟಿವೋ ಮಕ್ಕಳ? ನೀ ನನ್ನ ಮುಂದೆ ಹೀರೋಗಳು ಹಾಕಿರ? ನಿಮಗೆ ಒಂದೇ ಕಾನೂನು ಗೊತ್ತು, ಈ ಸಿಗ್ಲಿ ಬಸ್ಸನಿಗೆ ಇತಿಹಾಸನ ಗೊತ್ತು. ನೀವು ನೋಡಲಿಲ್ಲ ಜಾಗ, ನೋಡಿದ ಜಾಗ ನೀವು ನೋಡೋಕ್ಕಾಗಲ್ಲ. ನೋಡೋಕೆ ಹೋದ್ರೆ ನಿಮಗೆ ಏಲಾಟ ಆತೈತೆ. ಅಂಥ ಜಡ್ಜ್ಗಳನ್ನ ನ್ಯಾಯಾಲಯದಲ್ಲಿ ನಿಲ್ಲಿಸಿ ಆ ಪ್ರಕರಣಕ್ಕೂ ಅವರು ಸಾಕ್ಷಿ ಹೇಳಿದ್ರು ನನಗೆ ಶಿಕ್ಷೆ ಕೊಡೋಕ್ಕಾಗಲಿಲ್ಲ. ಈಗೂ ಕೇಳ್ತೀನಿ,